ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿಲ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ರೋಹಿಣಿಯ ಆಟ ಬಯಲಾಗೋ ಟೈಮ್ ಬಂದೇ ಬಿಡುತ್ತೆ. ಏಕೆಂದರೆ ದಿನೇಶ್ ಅನ್ನೋರು ಮೇಕೆ ಮಂಜಣ್ಣ ಆಗಿ ಪರಿವರ್ತನೆ ಆಗಿರ್ತಾರೆ. ಅದು ಸೂರ್ಯನ ಕೈಲಿ ಹಾಗೆಯೇ ಮೀನಾ ಕೈಲಿ ಕೂಡ ಇವತ್ತು ಬೀಳೋ ಟೈಮ್ ಬಂದೇ ಬಿಡ್ತು. ಮನೆಯವ್ರ ಮುಂದೆ ಇವತ್ತು ರೋಹಿಣಿ ಆಟ ಬಯಲಾಗೋ ಟೈಮ್ ಬಂದೇ ಬಿಡುತ್ತೆ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡ್ತಾ ಹೋಗಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು ಸ್ಟೋರಿ. ಬನ್ನಿ ಶುರು ಮಾಡೋಣ. ಇನ್ನು ಇಲ್ಲಿ ಮೀನಾ ಹಾಗೇನೆ ಸೂರ್ಯ ತುಂಬ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಮೀನಾಗೆ ಸ್ವಲ್ಪ ಗಾಯ ಆಗಿರುತ್ತೆ, ಆ ಗಾಯನ ಮೇಲ್ ಮಾಡಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಂಕಲ್ ಬಂದ್ಬಿಟ್ಟು ಅಂದರೆ ಕೇಶವ್ ಅಂಕಲ್ಲು, ನಿಮಗೆ ತುಂಬ ಹೆಲ್ಪ್ ಮಾಡ್ದಲ್ಲ ಸೂರ್ಯ, ಒಡವೆಗಳೆಲ್ಲ ತೊಗೊಂಡೋಗಿರೋರಿಗೆ ಒಡವೆನೆಲ್ಲ ಕಿತ್ಕೊಂಡು ಮನೆ ಕೊಟ್ಟಿರೋದ್ರಿಂದ ನಿಮಗೆ ಹುಡುಗಿಯರು ಸೋದ್ರ ಮಾವ ಅಂತ ಹೇಳ್ತಾ ಇದ್ನಲ್ಲ, ಹುಡುಗರು ಸೋದ್ರ ಮಾವ ಅಂತ ಹೇಳ್ಬಿಟ್ಟು ಅವರು ಯಾರಂತ ನಿಮಗೆ ಊನರ್ ಹಾಕೋಕ್ಕೆ ಅಂತ ಬರ್ತಾ ಇದ್ದಾರೆ ಕಣಪ್ಪ, ಪರಿಚಯ ಮಾಡಿಸ್ತೀನಿ ಬಾರಪ್ಪ ಅಂತ ಹೇಳಿ ಕರಿತಾ ಇರ್ತಾರೆ. ಇನ್ನು ಮೀನಾ ಸೂರ್ಯ ಒಂದು ಹತ್ರ ನಿಂತ್ಕೊಂಡು ಮೇಕೆ ಮಂಜಣ್ಣನ ನೋಡೇ ಬಿಡ್ತಾರೆ. ನೋಡಿದ ತಕ್ಷಣ ಇಲ್ಲಿ ತುಂಬಾ ಶಾಕ್ ಆಗಿಬಿಡುತ್ತೆ. ಮೇಕೆ ಮಂಜಣ್ಣ ನೀವು ನೋಡ್ತಾ ಇರಲ್ಲ, ಅಲ್ಲಿ ಎಲ್ಲ ಒಂಥರ ಪ್ರೋಗ್ರಾಮ್ ಥರ ಮಾಡಿಕೊಂಡು ಹೂನಾರ ತೊಗೊಂಡು ಇವ್ರಿಗೆ ಹಾಕೋಣ ಅಂತ ಹೇಳಿ ಬರ್ತಾ ಇರ್ತಾನೆ. ಅಷ್ಟಲ್ಲೇ ಮೇಕೆ ಮಂಜಣ್ಣ ಕೂಡ ನೋಡೇ ಬಿಡ್ತಾನೆ. ನೋಡಿದ ತಕ್ಷಣವೇ ತುಂಬಾ ಶಾಕ್ ಆಗಿಬಿಡ್ತಾನೆ ಅಲ್ಲೇ. ಸೂರ್ಯ ಮೀನಾ ಕೂಡ ಅಷ್ಟೇ, ಏನು ಮಾತಾಡ್ಬೇಕನ್ನೋದೇ ಗೊತ್ತಾಗ್ತಿರಲ್ಲ, ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿರಲ್ಲ, ಅಷ್ಟೊಂದು ಶಾಕಾಗಿ ನಿಂತಿರ್ತಾರೆ. ಮೇಕೆ ಮಂಜಣ್ಣನೂ ಅಷ್ಟೇ ನೋಡಿ ಸುಮ್ಮನೆ ಶಾಕಾಗಿ ನಿಂತಿರ್ತಾನೆ. ನಿಂತಿರ್ಬೇಕಾದಾಗ ಇನ್ನು ಡೋಲೆಲ್ಲ ಹೊಡ್ಕೊಂಡು ತುಂಬ ಖುಷಿಯಿಂದ ಬರ್ತಾ ಇರಬೇಕಾದಾಗ ಕೇಶವ್ರು ಇದ್ಕೊಂಡು, ನೋಡಪ್ಪ ಇವರೇ ನನ್ನ ಫ್ರೆಂಡ್ ಮಗ, ಅಂದರೆ ಇವ್ರ ಹೆಸರು ಬಂದ್ಬಿಟ್ಟು ಸೂರ್ಯ ಅಂತ ಹೇಳ್ಬಿಟ್ಟು, ಅವ್ರ ಹೆಂಡ್ತಿ ಮೀನಾ ಅಂತ ಹೇಳ್ಬಿಟ್ಟು, ನನ್ನ ಫ್ರೆಂಡು ರಂಗನಾಥ್ ಅಂತ ಹೇಳ್ಬಿಟ್ಟು ಅಂತ ಕೇಶವರು ಪರಿಚಯ ಮಾಡಿಕೊಡ್ತಾರೆ. ಸರ್ ಅವ್ರ ಅಪ್ಪನ ಹೆಸರು ಏನಂದರೆ ನೀವು ಬಿಗ್ರೆ ಅಂತೇಳಿ ಮತ್ತೆ ಮೇಕೆ ಮಂಜಣ್ಣ ಕೇಳ್ತಾನೆ. ಹಂಗೆ ಕೇಳಿದ ತಕ್ಷಣ ಅವ್ರ ಅಪ್ಪನ ಹೆಸರು ರಂಗನಾಥ್ ಅಂತ ಹೇಳ್ಬಿಟ್ಟು ಅಂತ ಕೇಶವರು ಹೇಳ್ತಾರೆ. ಹೇಳಿದ ತಕ್ಷಣವೇ ತುಂಬಾ ಶಾಕ್ ಆಗಿಬಿಡುತ್ತೆ. ಅವಾಗ ಸೂರ್ಯ ಇದ್ಕೊಂಡು, ಓಹೋ ಹಾಗಾದರೆ ಇವ್ರ ಹೆಸರು ಏನಂದರೆ ನೀವು ಅಂತ ಇವರು ಕೇಶವ್ ಅವ್ರು ಪರಿಚಯ ಮಾಡಿಕೊಡ್ತಾರೆ. ಇವರು ಮೊದಲು ಮೇಕೆ ಬಿಸ್ನೆಸ್ ಮಾಡ್ತಾ ಇದ್ರಂತೆ, ಅದಕ್ಕೋಸ್ಕರ ಮೇಕೆ ಮಂಜಣ್ಣ ಅಂತ ಹೆಸರಿಟ್ಟಿದ್ದಾರೆ. ಅಂಕಲ್ ಏನು ಕೆಲಸ ಮಾಡ್ತಾರೆ ಇವರು ಅಂತ ಮತ್ತೆ ಕೇಳ್ತಾನೆ. ಈಗ ತರಕಾರಿ ಅಂಗಡಿ ಇಟ್ಟಿದ್ದಾರೆ ಒಂದು 6 ತಿಂಗಳಿಂದ ಹಿಂದೆಯಿಂದ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅರಿ ಹಾಗಾದರೆ ಮೇಕೆ ಎಲ್ಲ ಫಾರಿನಿಂದ ಹಾಕೊಂಡು ಬರ್ತಾರ ಹೇಗೆ ರೀ ಇವರು ಬಿಸ್ನೆಸ್ ಮಾಡೋಕ್ಕೆ ಅಂತ ಇಲ್ಲಿ ಹೇಳ್ತಾ ಇರ್ತಾಳೆ ಮೀನಾ. ಹೌದು ಕಣೆ ಮೀನಾ, ದಿನೇಶ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಆಟ ಆಡ್ತಾ ಇರ್ತಾರೆ. ಅಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ ಅವನಿಗೆ ಹಿಂದೆ ಎಲ್ಲ ಮಾಡಿರೋದೆಲ್ಲ ಅವಾಂತರಗಳು. ಅವನು ಕಾರಲ್ಲಿ ಬಂದಿರೋದು, ದಿನೇಶ್ ಅಂತ ಹೇಳಿರೋದು, ಮನೆಯವ್ರ ಮುಂದೆ ಸುಳ್ಳು ಹೇಳಿರೋದು, ರೋಹಿಣಿ ಕರೆಸಿರೋದು, ಮತ್ತು ನಾವು ಮಾವ ರೋಹಿಣಿಗೆ ಅಂತ ಹೇಳಿರೋದು, ಮತ್ತು 15 ಲಕ್ಷ ದುಡ್ಡು ಕಟ್ಕೊಳ್ಸಿದ್ರು ಅಂತ ಹೇಳಿರ್ಬೋದು, ಮತ್ತು ಸೂರ್ಯ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಡ್ರಿಂಕ್ಸ್ ಮಾಡಿರೋದಾಗಿರ್ಬೋದು, ಎಲ್ಲ ನೆನ್ಪು ಮಾಡ್ಕೋತಾನೆ ದಿನೇಶು. ಅಂದರೆ ಮೇಕೆ ಮಂಜಣ್ಣ ನೆನ್ಪು ಮಾಡ್ಕೋತಾನೆ, ಹಾಗೆ ಸೂರ್ಯ ಕೂಡ ನೆನ್ಪು ಮಾಡ್ಕೋತಾನೆ. ನೆನ್ಪು ಮಾಡ್ಕೊಂಡ ತಕ್ಷಣ ಸೂರ್ಯ ಇವ್ರು ಯಾರಂತ ಗೊತ್ತಾಯ್ತೇನಪ್ಪ, ಯಾವತ್ತನ್ನು ನೋಡಿದ್ದೇನಪ್ಪ ಅಂದಾಗ, ಹೌದು ಅಂಕಲ್ ನೋಡಿದ್ದೀನಿ ಅಂತಂದಾಗ, ಎಲ್ಲಿ ಅಂತಂದಾಗ ತರಕಾರಿ ಅಂಗಡಿಲಿ ನೋಡಿದ್ನ ಅಂಕಲ್ ಇವ್ರನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಸೂರ್ಯ ಹೇಳ್ತಾನೆ. ಬೀಗ್ರೆ ಹಾಗಾದರೆ ಇವ್ರು ಮುಂಚೆನೇ ಪರಿಚಯ ಇದ್ದಾರಾ ನಿಮಗೆ ಅಂತೇಳಿ ಮೇಕೆ ಮಂಜಣ್ಣನ ಕೇಳಿದಾಗ ಅವ್ರು ಏನೂ ಮಾತಾಡ್ತಾ ಇಲ್ಲ, ಸುಮ್ಮನೆ ಸ್ಮೂತಾಗಿರ್ತಾರೆ. ಇಲ್ಲಿ ಸೂರ್ಯ ಮೀನಾ ಮಾತ್ರ ತುಂಬ ಟೆನ್ಷನಿಂದ, ಅಂಕಲ್ ನಮಗೆ ಪರಿಚಯ ಇದ್ದಾರೆ ಇವ್ರು, ಆಲ್ರೆಡಿ ಹಳೇ ಪರಿಚಯ, ನಮಗೆ ತರಕಾರಿ ಅಂಗಡಿಲಿ ಪರಿಚಯ ಆಗಿದ್ದರು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವಾಗ ಸರಿ ಇನ್ನು ಪರಿಚಯ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ನ ಹಾಕಿ ಅಂತ ಹೇಳ್ಬಿಟ್ಟು ಡೋಲ್ ಹೊಡಿಯೋರಿಗೆಲ್ಲ ಹೇಳ್ತಾರೆ. ಅಂದರೆ ಈ ಸಾಂಗು ಬಲಿ ಕೊಡಬೇಕಾದಾಗ ಸಾಂಗ್ ಹಾಕ್ತಾರಲ್ವ, ಆ ಥರ ಒಂದು ಸಾಂಗ್ನ ಹಾಕಿ ಅಂತ ಅಂದಾಗ ಡ್ಯಾನ್ಸ್ ಮಾಡಿಬಿಟ್ಟು ಸೂರ್ಯ ಹೂನಾರ ಇಟ್ಕೊಂಡು ಮೇಕೆ ಮಂಜಣ್ಣನಿಗೆ ಹಾಕ್ತಾರೆ. ಮೇಕೆ ಮಂಜಣ್ಣನಿಗೆ ಹಾಕಿದ ತಕ್ಷಣ ಇಲ್ಲಿ ಒಂದು ಕಡೆ ಇನ್ನು ಪೂಜೆ ಮಾಡಿಸ್ತಾ ಇರ್ತಾರೆ. ರೋಹಿಣಿನೂ, ಶಾಂತಿ, ರಂಗನಾಥು ಹಾಗೆ ಮನೋಜು. ಅಲ್ಲಿ ಕೂಡ ಒಂದು ಸ್ಕಿಪ್ ಹ್ಯಾಡ್ ಆಗ್ತಾ ಇದೆ. ಹಾಗೇನೆ ಇನ್ನು ಡ್ಯಾನ್ಸ್ ಎಲ್ಲ ಮಾಡಿದಾದ್ಮೇಲೆ ಮೀನಾ ನಾವು ಇವಾಗ ಯಾವ ದೇವಸ್ಥಾನಕ್ಕೆ ಹೋಗೋದು ಅಂತ ಮೀನಾನೇ ಕೇಳ್ತಾನೆ. ರೀ ಓಂ ಶಕ್ತಿ ದೇವಸ್ಥಾನಕ್ಕೆ ರೀ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಓಂ ಶಕ್ತಿ ದೇವಸ್ಥಾನಕ್ಕೆ ಮರಿ ಮೇಕೆ ಕುರಿ ಅಲ್ವೇನೆ ಕೊಡೋದು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಹೌದು ರೀ ಮೇಕೆ ಕುರಿ ಅವನ್ನೇ ಕೊಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಹೇಳ್ತಾಳೆ. ಇವತ್ತು ಒಂದು ಕೆಲಸ ಮಾಡೋಣ ಕಣೆ, ನಾವು ಓಂ ಶಕ್ತಿ ದೇವಸ್ಥಾನದಲ್ಲಿ ನರಬಲಿ ಕೊಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಹೌದು ರೀ ಅದನ್ನೇ ಕೊಡೋಣ ಬಿಡು ಅಂತ ಮೀನಾ ಕೂಡ ಹೇಳ್ತಾಳೆ. ಇನ್ನು ಹೇಳಿದ ತಕ್ಷಣ ಇನ್ನು ನಮಸ್ತೆ ಮಂಜಣ್ಣ, ಮೇಕೆ ಮಂಜಣ್ಣ ಅಂತೇಳಿ ನಮಸ್ತೆ ಮಾಡಿ ಇನ್ನು ಏನು ಮಾತಾಡೋದಿಲ್ಲ, ಅಲ್ಲಿಂದ ಹೊರಟ್ಬಿಟ್ಟು ದೇವಸ್ಥಾನಕ್ಕೆ ಬಂದುಬಿಡ್ತಾರೆ. ಮೀನಾ ಕೂಡ ನಮಸ್ತೆ ಮಾಡ್ತಾಳೆ. ನಮಸ್ತೆ ಮಾಡಿದಾದ್ಮೇಲೆ ಇನ್ನು ಮೇಕೆ ಮಂಜಣ್ಣನ ಕರ್ಕೊಂಡು ಕಾರಲ್ಲಿ ಇನ್ನು ರೋಹಿಣಿ ರಥಕ್ಕೆ ಬರೋದೆ. ರೋಹಿಣಿದು ಆಟ ಇವತ್ತು ಬಯಲು ಆಗದೆ ಅಂತಲೇ ಅರ್ಥ. ಇನ್ನು ಇಲ್ಲಿ ಎಲ್ಲ ಮುಗ್ದಿದ್ದಾದಮೇಲೆ ಮೇಕೆ ಮಂಜಣ್ಣನ ಮುಖ ದುರ್ಗುಟ್ಕೊಂಡು ಸೂರ್ಯ ಬೆಂಕಿ ಥರ ನೋಡ್ತಾ ಇರ್ತಾನೆ. ಯಾಕೆಂದರೆ ಅವ್ರ ಫ್ಯಾಮಿಲಿನೇ ರೋಹಿಣಿಯನ್ನು ಒಂದು ಹುಳನ ತಂದು ಫ್ಯಾಮಿಲಿನೇ ಹಾಳು ಮಾಡಿರೋ ರೋಹಿಣಿನ ಹೇಗಾದರೂ ಮಾಡಿ ನಮ್ಮ ಅಣ್ಣನಿಂದ ಮುಕ್ತಿನ ಪಡಿಸ್ಬೇಕು. ಹಾಗೆ ನಮ್ಮಮ್ಮ ಅತಿಯಾಗಿ ನಂಬಿದ್ದಾಳೆ,
ಹಾಗೆಯೇ ಅವಳು ಒಂದೆಲ್ಲ ಏನೆಲ್ಲ ಒಳಗಡೆ ಗುಟ್ಟುಗಳಿದಾವೆ ಅದನ್ನೆಲ್ಲ ಹೊರಗಡೆ ಹಾಕ್ಬೇಕನ್ನೋದು ಒಂದು ಪ್ಲಾನಿಂಗ್ ಇರುತ್ತೆ ಸೂರ್ಯನಿಗೆ. ಇನ್ನು ಇಲ್ಲಿ ಕೂಡ ಪೂಜೆ ಮಾಡಿಸ್ತಾ ಇರ್ತಾರೆ, ಇವರು ಕೂಡ ಹೋಮ ಪೂಜೆ ಅಂತ ಹೇಳಿ ಮಾಡಿಸ್ತಾ ಇರ್ತಾರೆ. ಅಂದರೆ 30 ಲಕ್ಷ ದುಡ್ಡನ್ನ ಹೊತ್ಕೊಂಡು ಹೋಗಿರ್ತಾನಲ್ವ ಒಬ್ಬಯ್ಯಪ್ಪ, ಆ ದುಡ್ಡೆಲ್ಲ ವಾಪಸ್ ಬರಲಿ ಅಂತ ಹೇಳ್ಬಿಟ್ಟು ಒಂದು ಹೋಮನ ಮಾಡಿಸ್ತಾ ಇರ್ತಾಳೆ ಶಾಂತಿ. ಅವರು ಎಲ್ಲ ಮಂತ್ರಗಳನ್ನೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಹೇಳ್ಕೊಡ್ಬೇಕಾದಾಗ ಶಾಂತಿ ಕೂಡ ಎಲ್ಲ ಮಂತ್ರಗಳು ಕೂಡ ಹೇಳ್ತಾಳೆ. ಹೇಳಿದ ತಕ್ಷಣವೇ ನೋಡಮ್ಮ ನಾನು ನಿಲ್ಲಿಸು ಅಂದ ತಕ್ಷಣ ಮಂತ್ರಗಳನ್ನ ನಿಲ್ಲಿಸಿ ಮೆಣಸಿನ್ಕಾಯಿನೆಲ್ಲ ಈ ಹೋಮದಲ್ಲಿ ಹಾಕಮ್ಮ ಅಂತೇಳಿ ಆ ಪುರೋಹಿತರು ಹೇಳ್ತಾರೆ. ಆಯಿತು ಹಾಗೇ ಆಗಲಿ ಅಂತ ಮಂತ್ರಗಳೆಲ್ಲ ಹೇಳ್ಕೊಟ್ಟಿದ್ದಾದಮೇಲೆ ಎಲ್ಲ ಮುಗ್ದಾದ್ಮೇಲೆ ಆ ಮೆಣಸಿನ್ಕಾಯಿನ ಆ ಹೋಮಕುಂಡದಲ್ಲಿ ಶಾಂತಿ ಹಾಕ್ಬಿಟ್ಟು, ನೋಡಮ್ಮ ನಿನಗೆ ಯಾರೆಲ್ಲ ಮೋಸ ಮಾಡಿದಾರೋ, ನಿನ್ನ ಮಗನ ಜೀವನದಲ್ಲಿ ಯಾರೆಲ್ಲ ಆಟ ಆಡಿದಾರೋ ಅವರೆಲ್ಲರೂ ಇವತ್ತು ಸಿಗಾಕೊಳ್ಳಿ ಅಂತ ಕೈ ಮುಗಿಯಮ್ಮ ಅಂತೇಳಿ ಹೇಳ್ಕೊಡ್ತಾನೆ ಪುರೋಹಿತರು. ಆಗ ಇಲ್ಲಿ ಶಾಂತಿ ಇದ್ಕೊಂಡು, ಹೌದು ನನ್ನ ಮಗನ ಜೀವನದಲ್ಲಿ ಆ 30 ಲಕ್ಷ ಎತ್ಕೊಂಡು ಹಾಳಾಗೋಗಿದ್ದಾನಲ್ಲ, ಅವನಿಗೆ ಏನಾದರೂ ಒಂದು ಆಗಲಿ, ನಮ್ಮ ದುಡ್ಡು ನಮ್ಗೆ ವಾಪಸ್ ಬರಲಿ, ಮತ್ತು ನನ್ನ ಮಗನ ಜೀವನದಲ್ಲಿ ಯಾರೆಲ್ಲ ಆಟ ಆಡಿದಾರೋ ಅವರೆಲ್ಲರೂ ಕೂಡ ಹಾಳಾಗೋಗ್ಲಿ ಅವರಂತ ಹೇಳ್ಬಿಟ್ಟು ಬೇಡ್ಕೋತಾಳೆ. ಇನ್ನು ಹತ್ರ ಬಂತಾಯ್ತಲ್ಲ, ಅವ್ರ ಮಗನ ಜೀವನದಲ್ಲಿ ಆಟ ಆಡ್ತಿರೋದೇ ರೋಹಿಣಿ. ಇಲ್ಲಿ ಮೊಯ್ನಾಗಿ ಆ ರೋಹಿಣಿನೇ ಇವತ್ತು ಸಿಗಬೇಡ ಟೈಮ್ ಬಂದಿದೆ. ರಂಗನಾಥ್ ಅವ್ರು ಇದ್ಕೊಂಡು, ನೋಡೆ ಯೋಚನೆ ಮಾಡಬೇಡ ಕಣೆ, ಏಯ್ ರಂಗಿ ಏನು ಗೊತ್ತಾ, ಒಂದು ವಿಷಯ ಗೊತ್ತಾ ನಿನಗೆ, ಏನೇ ಆದರೂ ಕೂಡ ಒಂದು ಪಾಪ ಮಾಡಿರೋ ಅಮೌಂಟ್ ಅಂತ ಇರುತ್ತೆ ಕಣೆ, ಅದು ಹೋದ್ರೂ ಏನು ತಲೆ ಕೆಡಿಸ್ಬೇಡ ಕಣೆ ನೀನು ಅಂತ ಹೇಳ್ತಾನೆ ರಂಗನಾಥ್. ಮತ್ತು ಪೂಜೆ ಮಾಡಿ ಒಂದು ಬಟ್ಟನ ಕೊಟ್ಟೋಗ್ತಾರೆ ಐನರು, ಎಲ್ಲರಿಗೂ ಇಡಮ್ಮ ಅಂತೇಳಿ ಎಲ್ಲರಿಗೂ ಶಾಂತಿ ಇಡ್ತಾಳೆ. ಶಾಂತಿ ಇಟ್ಟ ತಕ್ಷಣ ಇನ್ನು ಇಲ್ಲಿ ಎಂಟ್ರಿ ಆಗೇ ಬಿಟ್ರು. ಯಾರು, ಸೂರ್ಯ ಮೀನಾ ಇಬ್ಬರು ಕೂಡ ಎಂಟ್ರಿ ಆದ ತಕ್ಷಣವೇ ಕುಂಕುಮ ಇನ್ನೇನು ರೋಹಿಣಿ ಹಣೆಗಿಡಬೇಕು, ಅಷ್ಟರಲ್ಲೇ ಸೂರ್ಯ ಮೀನಾ ಕಾರಿಂದ ಇಳಿತಾರೆ. ಇಳಿದ ತಕ್ಷಣ ರೋಹಿಣಿ ನೋಡ್ತಾಳೆ. ನೋಡಿದ ತಕ್ಷಣ ಇನ್ನು ಹತ್ತತ್ರ ಬರ್ತಾರೆ. ಬಂದ ತಕ್ಷಣ ರೋಹಿಣಿ ಆ ಕಡೆನೇ ನೋಡ್ತಾ ಇರ್ತಾಳೆ. ಇನ್ನು ಸೂರ್ಯ ಮೀನು ಕೂಡ ದೇವಸ್ಥಾನ ಹತ್ರ ಸೀದಾ ಬರ್ತಾರೆ. ಬಂದ ತಕ್ಷಣ ಇನ್ನು ಏನೋ ಒಂದು ಮಾತಾಡ್ತಾ ಇರ್ತಾನೆ. ಅವ್ನು ಗೊತ್ತಲ್ವಾ ಯಾವ ಥರ ಮಾತಾಡ್ತಾನೆ, ಬರೀ ತಮಾಷೆ ಮಾತಾಡು, ಅವ್ನು ಏನು ಮಾತಾಡತ್ತಾನೆ ಅಂದರೆ ಅವ್ರಿಗೆ ಅರ್ಥ ಆಗ್ತಾ ಇರಲ್ಲ. ಅದು ಇವನು ಮಾತಾಡೋ ಮಾತುಗಳೆಲ್ಲ ರೋಹಿಣಿಗೆ ಅರ್ಥ ಆಗಿರುತ್ತೆ. ರೋಹಿಣಿಗೆ ಅರ್ಥ ಆದ ತಕ್ಷಣ, ಸೂರ್ಯ ಅವರೇ ನಾಲ್ಗೆ ಬಿಗಿಡ್ದು ಮಾತಾಡಿ, ನೀವು ಯಾವಾಗಲೂ ಏನಾದರೂ ಒಂದು ಕೆಣಿಕೊಂಡು ಒಬ್ಬರನ್ನ ಬೈದಲ್ಲಿ ಇರೋಕ್ಕಾಗೋದೇ ಇಲ್ವಾ ನಿಮಗೆ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ಇಲ್ಲಿ ಇವನು ಕೂಡ ಅಷ್ಟೇ ಮನೋಜ, ಏನೋ ನನ್ನ ಹೆಂಡತಿ ಬಗ್ಗೆ ಯಾವಾಗಲೂ ನಿನಗೆ ಮಾತಾಡಿದ್ರೆ ನೀನು ಖುಷಿ, ಅಮ್ಮ ಯಾಕಮ್ಮ ಇವನು ಹಿಂಗಾಡ್ತಾನೆ, ಯಾವಾಗಲೂ ಯಾವಾಗಲೂ ಮಾತಾಡಿದ್ರಲ್ಲೇ ಖುಷಿ ಕಂಡ್ಕೊಳ್ತಾನಮ್ಮ ಇವನು ಅಂತ ಅಲ್ಲಿ ಮನೋಜ ಕೂಡ ಹೇಳ್ತಾ ಇರ್ತಾನೆ. ಆಗ ಇಲ್ಲಿ ಅರ್ಥ ಆಗೋ ಥರ ಯಾವುದು ಸೂರ್ಯ ಮಾತಾಡ್ತಾನೆ ಇರಲ್ಲ, ಅದೇನೇನೋ ಮಾತಾಡ್ತಾ ಇರ್ತಾನೆ. ನಮ್ಮ ಮನೆಗೆ ಬಂದಿರೋ ವಿಷ, ನಾಗರಾವ್ ಕಚ್ಚಿದೆ, ಅದನ್ನ ಹೇಗಾದರೂ ಬಿಡಿಸ್ಕೋಬೇಕು, ಮತ್ತು ಹೇಗಾದರೂ ತೊಲಗಿಸ್ಬೇಕು, ನಮ್ಮ ಅಣ್ಣನಿಗೆ ಮೋಸ ಮಾಡಿರೋರೆಲ್ಲ ಸರ್ವನಾಶ ಆಗೋಗ್ಬೇಕು, ಅವರು ಸಿಗಾಕೊಳ್ಳೋ ಟೈಮ್ ಬಂದಿದೆ ಅಂತೇಳಿ ಮಾತಾಡ್ತಾ ಇರ್ತಾನೆ. ಇಲ್ಲಿ ಅಲ್ಲಿ ಬಿಗಿಡ್ದು ಮಾತಾಡಿ ಅಂತ ಹೇಳಿ ರೋಹಿಣಿ ಗದರ್ತಾಳೆ. ಆಗ ಮಾತಾಡಿದ ತಕ್ಷಣ ಮೀನಾಗೆ ಕೋಪ ಬರುತ್ತೆ. ಹುಷಾರು ರೋಹಿಣಿ, ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ಗಂಡನ ಸುದ್ದಿ ಬಂದೆ ಅಂತಂದರೆ ನಾನು ಏನು ಮಾಡ್ತಾನೆ ನನಗೆ ಗೊತ್ತಿರಲ್ಲ ಅಂತೇಳಿ ಕೋಪ ಮಾಡ್ಕೊತಾಳೆ. ಇವಳು ಇದ್ಕೊಂಡು, ಶಾಂತಿ ಏನರೋ ಆಗಿದೆ, ಯಾಕೋ ಸೂರ್ಯ ನಿನ್ಗೆ ಯಾವಾಗೂ ಬಂದು ಏನಾದರೂ ಒಂದು ಕೆಡಿಸಿಲ್ಲ ಅಂದರೆ ನೀನು ಸಮಾಧಾನನೇ ಆಗಲ್ವೇನೋ, ಯಾಕೋ ಈ ರೀತಿ ಆಡ್ತೀಯ ನೀನು ಅಂತ ಶಾಂತಿ ಕೂಡ ಬೈತಾಳೆ. ಬೈದ ತಕ್ಷಣ, ಏನಿಲ್ಲ ಅಮ್ಮ, ನಿನ್ನ ಮಹಾತಾಯಿ ಪಕ್ಕದಲ್ಲಿ ನಿಂತಿದ್ದಾಳಲ್ಲ, ಆ ಮಹಾತಾಯಿ ರಹಸ್ಯಗಳೆಲ್ಲ ಇವತ್ತು ಹೊರಗಡೆ ಬಂದು ಟೈಮ್ ಬಂದೇ ಬಿಟ್ಟಿದೆ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ರೋಹಿಣಿಗೆ ತುಂಬಾ ಗಾಬರಿ ಹುಟ್ಟಿರುತ್ತೆ. ಏನೋ ವಿಷಯನ ತಂದಿರ್ತಾನೆ ಸೂರ್ಯ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾ ಶಾಕ್ ಆಗಿರ್ತಾಳೆ. ಹೇಳೋಕ್ಕೆ ಆಗೋದಿಲ್ಲ. ಸೂರ್ಯ ಹುಷಾರು, ನನ್ನ ಬಗ್ಗೆ ನೀನು ಮಾತಾಡ್ಬೇಡ, ನೋಡು ಹೇಳಿದ್ದೀನಿ, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಅವನು ಗದರ್ತಾನೆ, ಗುಂಗ್ರಿ ಅಂತ ಹೇಳಿ. ಅವಾಗ ಮನೋಜು ಕೂಡ ಬಾಯ್ ಜೋರು ಮಾಡಿಬಿಟ್ಟು ಬೈತಾನೆ ತಮ್ಮನ್ನ, ಏನೋ ಮಾತಾಡ್ತಿದ್ಯಾ ನೀನು, ಹುಷಾರು ಕಣೋ, ನನ್ನ ಹೆಂಡ್ತಿ ಬಗ್ಗೆ ಮಾತಾಡೋಕೆ ನೀನು ಯಾರೋ ಅಂತೇಳಿ ಅವನು ಕೂಡ ಜಗಳಾಡ್ತಾ ಇರ್ತಾನೆ. ಮುಚ್ಚೋ ಬಾಯಿ ಅಂತ ಸೂರ್ಯ ಬೈದ್ಬಿಟ್ಟು, ನಿನ್ನ ಹೆಂಡ್ತಿ ನಾಗರಾವ್ ಕಣೋ, ನಾಗರಾವ್ ಕಚ್ಚಿರೋಳವಳು, ಆ ನಾಗರಾವ್ ಕಚ್ಚಿರೋದು ಹೆಂಗೆ ಮೇಲ್ ಮಾಡ್ಕೊಳ್ಳೋದಂತ ಯೋಚನೆ ಮಾಡು ಅಂತ ಕೂಡ ಸೂರ್ಯ ಬೈತಾನೆ ಮನೋಜನ್ಗೆ. ಆದರೆ ಅವನ ಪಾಪ ಗೊತ್ತಿರಲ್ವಲ್ಲ ಮನೋಜನ್ ನನ್ನ ಹೆಂಡ್ತಿಗೆ ಮೋಸ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು. ರೋಹಿಣಿಗೆ ಮಾತ್ರ ತುಂಬ ಹಳಕಿರುತ್ತೆ. ಇನ್ನೆಲ್ಲ ಮಾತಾಡಿದ ತಕ್ಷಣ ರಂಗನಾಥ್ ಅವ್ರು ಇದ್ಕೊಂಡು ಬೈತಾ ಇರ್ತಾನೆ. ಸೂರ್ಯ, ಅದೇನೋ ನೀನು ಮಾತಾಡೋದು ಒಂದು ಅರ್ಥ ಆಗ್ತಿಲ್ಲ ಕಣೋ, ಅದೇನಂತ ಕರೆಕ್ಟಾಗಿ ಬಿಡಿಸಿ ಹೇಳೋ ಅಂತ ಅಂದ ತಕ್ಷಣನೇ ಇನ್ನು ಕೆಳಗಡೆ ಮೇಕೆ ಮಂಜಣ್ಣ ಕಾರಿಂದ ಇಳಿದೇ ಬಿಡ್ತಾನೆ. ಇನ್ನು ಮೇಕೆ ಮಂಜಣ್ಣನ ನೋಡಿದ ತಕ್ಷಣನೇ ರೋಹಿಣಿಗೆ ಹುಚ್ಚೆ ಹೋಗ್ತವೆ. ತುಂಬಾ ಶಾಕ್ ಆಗಿಬಿಡ್ತಾಳೆ ಅವಳು. ಶಾಕ್ ಆದ ತಕ್ಷಣನೇ ಅವನು ಹೂನಾರು ಹಾಕ್ಕೊಂಡು ಬೈ ಪಟ್ಕೊಂಡು ಹತ್ರಕ್ಕೆ ಬರ್ತಾನೆ. ಇವರೆಲ್ಲ ಏನು ಅಂದ್ಕೊತಾರೆ, ನಮ್ಮ ಮಾವ ಬಂದ ಅಂತ ಮನೋಜ ತುಂಬ ಖುಷಿ ಪಡ್ತಾನೆ. ಇಲ್ಲಿ ಶಾಂತಿ ಕೂಡ ಅಷ್ಟೇ, ನಮ್ಮ ಮಾವ ಬಂದು ಅಂತೇಳಿ ಅವಳು ಖುಷಿ ಪಡ್ತಾಳೆ. ರಂಗನಾಥ್ ಅವ್ರು ಕೂಡ ಬೀಗರು ಬಂದರು ಅಂತ ಖುಷಿ ಪಡ್ತಾನೆ. ಈ ಮನೋಜನ್ಗೆ ಏನು ಅಂತಂದರೆ, ನಾನು 30 ಲಕ್ಷ ಕಳೆದೋಗಿತ್ತಲ್ವ, ಅದನ್ನು ರೋಹಿಣಿ ಏನಾದರೂ ಮಾಡಿ ಫೋನ್ ಮಾಡಿ ಹೇಳಿ ಕರೆಸಿದಾಳೇನೋ, ಆ 30 ಲಕ್ಷ ದುಡ್ಡನ್ನ ಕೊಟ್ಟೋಗಿ ಬಂದೇನೋ ನಮ್ಮ ಮಾವ ಅಂತೇಳಿ ಅವನು ಡೈರೆಕ್ಟಾಗಿ ಹೇಳಿಬಿಡ್ತಾನೆ. 30 ಲಕ್ಷ ಹಾಗಾದರೆ ದುಡ್ಡು ಕೊಡೋಕೆ ಬಂದಿದ್ದಾನೆ ನಮ್ಮ ಮಾವ ಅಂತೇಳಿ. ರೋಹಿಣಿಗೆ ಮಾತ್ರ ತುಂಬಾ ಶಾಕ್ ಆಗಿರುತ್ತೆ. ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ. ಅವಳು ಏನು ಮಾಡ್ತೀನಿ ಅನ್ನೋದೇ ಅವಳಿಗೆ ಮೈ ಮೇಲೆ ಪ್ರಜ್ಞೆ ಕೂಡ ಇರೋದಿಲ್ಲ. ಇಲ್ಲಿ ಶಾಂತಿ ಕೂಡ ಅಷ್ಟೇ ಯಾಮರ್ತಿದ್ದಾಳೆ. ಏನು ಅಂತಂದರೆ,
ಅವರು ನಮ್ಮ ಬೀಗ್ರೇನೆ ಅಂತ ಹೇಳಿಬಿಟ್ಟು ಹ್ಯಾಮರ್ತಿದ್ದಾರೆ. ಮಾವ ಯಾವಾಗ ಬಂದ್ರಿ ನೀವು ಅಂತಂದಾಗ ಅಲ್ಲಿ ಏನು ಮಾತಾಡೋದಿಲ್ಲ. ಮಾವ ಯಾಕೆ ಮಾವ ಇಷ್ಟುವರೆಗೂ ಬಂದ್ರಿ, ನಾನೇ ಬರ್ತಿದ್ನಲ್ಲ ಕರ್ಕೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ಯಾಮರಿಸ್ತಾ ಇರ್ತಾಳೆ. ಹಾಗೆ ಅವಾಗ ಮನೋಜಿಗೆ ಮಾತ್ರ ತುಂಬಾ ಖುಷಿ ಆಗುತ್ತೆ. 30 ಲಕ್ಷ ದುಡ್ಡನ್ನ ತೊಗೊಂಡು ಬಂದಿದ್ದಾನೆ ನಮ್ಮ ಮಾವ ನನ್ನ ಕಷ್ಟಗಳನ್ನ ಸಾಲ್ವ್ ಮಾಡೋಕ್ಕೆ ಅಂತ. ಆದರೆ ಸೂರ್ಯ ಮಾತ್ರ ಏನೇನೋ ಮಾತಾಡಿ ಒಂಥರ ಉಲ್ಟಾ ಸಿಳ್ದ ಎಲ್ಲ ಮಾತಾಡ್ಬಿಟ್ಟು ಕನ್ಫ್ಯೂಷನ್ ಮಾಡಿಬಿಡ್ತಾನೆ ಅವ್ರಿಗೆಲ್ಲ. ಲಾಸ್ಟಿಗೆ ರೋಹಿಣಿ, ಮಾವ ನೀವು ಹೊರಡಿ ಫಸ್ಟು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಮೇಕೆ ಮಂಜಣ್ಣನಿಗೆ. ಅವರು ಹೊರಡೋದಿಲ್ಲ. ಯಾಕಮ್ಮ ನಿನ್ನ ನಾಟಕ ಬಯಲಾಗುತ್ತಂತೆ ಏನು ತಾಯಿ ಅಂತೇಳಿ ಸೂರ್ಯ ಹೇಳ್ತಲೇ ಇರ್ತಾನೆ. ಆದರೂ ಕೂಡ ಸೂರ್ಯ ರೋಹಿಣಿ, ಮಾವ ಹೊರಡಿ ಮಾವ, ನೋಡು ಸೂರ್ಯ ಇದರಿಂದ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೋಡು, ಒಳ್ಳೆ ಮಾತನ್ನ ಹೇಳಿದ್ದೀನಿ, ನನ್ನ ತಗ್ಲಾಕೋಬೇಡ ನೀನಂತ ವಾರ್ನ್ ಕೂಡ ಕೊಡ್ತಾಳೆ. ಆದರೂ ಕೂಡ ಸೂರ್ಯ ಅದು ಏನಾದರೂ ಹಾಕೊಂಡೋಗ್ಲಿ ಇವತ್ತು ನಿನ್ನ ನಾಟಕ ಬಯಲು ಆಗಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹೇಳಿದ ತಕ್ಷಣವೇ ಇನ್ನು ಅವರು ಮೇಕೆ ಮಂಜಣ್ಣ ಇದ್ಕೊಂಡು ಫೈನಲ್ಲಿ ಇನ್ನು ನಾನು ದಿನೇಶ್ ಅಲ್ಲ ಅಂತ ಹೇಳ್ಬಿಟ್ಟು ನಿಜ ಹೇಳ್ಬಿಡ್ತಾನೆ. ಆಗ ರಂಗನಾಥ್ ಅವ್ರು ಇದ್ಕೊಂಡು ಏನು ಹೇಳ್ತಿದ್ದೀರ ನೀವು ಅಂತಂದಾಗ, ಹೌದು ನಾನು ದಿನೇಶ್ ಅಲ್ಲ, ನನ್ನ ಹೆಸರು ಮಂಜಣ್ಣ ಅಂತೇಳಿ ಮೇಕೆ ಮಾರ್ತಾ ಇದ್ದೆ, ನಾನು ಮಂಜಣ್ಣ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೋಡಮ್ಮ ರೋಹಿಣಿ, ನಿನ್ನ ಮುಚ್ಚಿಡೋದು ಬೇಡ, ಈ ಸಂಸಾರ ನೀನು ಚೆನ್ನಾಗಿರಬೇಕು ಅಂತಂದರೆ ಎಲ್ಲ ನಿಜನ ಹೇಳಿ ಸಂಸಾರನ ಮಾಡೋಕ್ಕೆ ಶುರು ಮಾಡ್ಕೊ. ನಾನು ಮೇಕೆ ಮಂಜಣ್ಣ ಅಂತ, ಇವರು ನನ್ನ ಸಹಾಯನ ತೊಗೊಂಡಿದ್ರು, ನಾನು ರೋಹಿಣಿಯವ್ರ ಮಾವ ಅಲ್ಲ ಅಂತ ಹೇಳ್ಬಿಟ್ಟು ಹೇಳೇ ಬಿಡ್ತಾನೆ ಅಲ್ಲಿ ಮೇಕೆ ಮಂಜಣ್ಣ. ಹಾಗೆ ಹೇಳಿದ ತಕ್ಷಣ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ, ಕಣ್ಣೀರು ಬಂದ್ಬಿಡುತ್ತೆ ಕಣ್ಣಲ್ಲಿ, ಹಾಗೆ ರಕ್ತ ಕುದಿತಾ ಇರುತ್ತೆ ಅವಳಿಗೆ. ನನ್ನ ಮಗನ ಏನು ಮಾಡಬೇಕೀಗ ಸೂರ್ಯನ ಅನ್ನೋದು ಅವಳಿಗೆ ಫುಲ್ಲು ಟೆನ್ಷನ್ ಆಗಿರುತ್ತೆ. ಮಾವ ಏನು ಹೇಳ್ತಿದ್ರೆ ಹುಡುಗಾಟ ಆಡ್ಬಿಡಿ ನೀವು ಅಂತ ಮತ್ತೇನೂ ಮೇಂಟೆನೆನ್ಸ್ ಮಾಡೋಕ್ಕೆ ಹೋಗ್ತಾಳೆ. ಹೇಗಾದರೂ ಮಾಡಿ ಇಲ್ಲಿಂದ ಸಾಗಬೇಕು ಅನ್ನೋದು ಅವಳ ಮೇಂಡಲ್ಲಿ ಇರುತ್ತೆ. ಆದರೆ ಮೇಕೆ ಮಂಜಣ್ಣ ಮಾತ್ರ ಲಾಸ್ಟ್ಗೆ, ನೋಡಪ್ಪ ಸೂರ್ಯ ನೀನು ಹಗಲೆಲ್ಲ ನಾನು ಎದುರಿಸ್ಬೇಡ, ನಾನು ಡೈರೆಕ್ಟಾಗಿ ಹೇಳೇ ಬಿಡ್ತೀನಿ ಎಲ್ಲ ವಿಷಯ ಅಂತ ಹೇಳ್ಬಿಡ್ತಾನೆ. ನೋಡಿ ಸರ್ ನಾನೇನು ಗೊತ್ತಾ, ನನ್ನ ಹೆಸರು ಮೇಕೆ ಮಂಜಣ್ಣ ಅಂತ, ನಾನು ದಿನೇಶ್ ಅಲ್ಲ, ಏನೂ ಅಲ್ಲ, ರೋಹಿಣಿಯವ್ರ ಮಾವನೂ ಅಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಈ ರೋಹಿಣಿ ಮಾತು ಕೇಳಿ ಈ ರೀತಿ ಎಲ್ಲ ಬಂದು ನಾನು ಸುಳ್ಳು ಹೇಳೋ ಪರಿಸ್ಥಿತಿ ನನಗೆ ತಂದುಕೊಟ್ರು, ಹಾಗಾಗಿ ನನ್ನ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ ತಕ್ಷಣ ಮನೋಜನ ಬಾಯಿ ಇಷ್ಟಾಗ್ಲಾಗಿ ಹೋಗ್ಬಿಡುತ್ತೆ. ಹಾಗೆ ಶಾಂತಿ ಕೂಡ ಅಷ್ಟೇ ತುಂಬಾ ಶಾಕಾಗಿ ಕಣ್ಣಲ್ಲಿ ಕುದಿತಾ ಇರುತ್ತೆ ರಕ್ತ, ಏನು ಮಾಡಬೇಕು ರೋಹಿಣಿನಂತ ಅಷ್ಟೊಂದು ಶಾಕ್ ಆಗಿಬಿಡ್ತಾಳೆ ಶಾಂತಿ ಕೂಡ ಇಲ್ಲಿ. ಏಕೆಂದರೆ ದೇವ್ರನ್ನ ಬೇಡ್ಕೊಂಡ್ಲು, ನನ್ನ ಮಗನ ಜೀವನದಲ್ಲಿ ಯಾರೆಲ್ಲ ಆಟ ಆಡ್ತಿದ್ದಾರೋ ಅವರೆಲ್ಲ ಸರ್ವನಾಶ ಆಗೋಗ್ಲಿ ಅಂತ. ಇವಳು ಕೂಡ ಆಟ ಆಡ್ತಿದ್ದಾಳಲ್ವ, ಅದಕ್ಕೆ ದೇವ್ರು ಇಲ್ಲಿ ಪ್ರೂವ್ ಮಾಡ್ದ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ, ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.